ನಿಮ್ಮ ಹೆಸರು? ಪುಟ್ಟಸ್ವಾಮಿಗೌಡ. ಎಷ್ಟು ವರ್ಷ ನಿಮ್ಗೆ? ನಮ್ಗೆ ಈಗ 71 ವರ್ಷ ಆಗಿದೆ ಅಣ್ಣ. ಇದೆ ದೊಡ್ಡಹಳ್ಳಿ ಅವರೇ. ದೊಡ್ಡಹಳ್ಳಿಯವ್ರೆ. ಚಿಕ್ಕದ್ರಿಂದಲೂ ಡಿ ಕೆ ಶಿವಕುಮಾರ್ ಅವ್ರು ನೋಡಿರ್ತೀರ. ಅಯ್ಯೋ 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 ಬಾಲ್ಯದಿಂದ ನೋಡ್ತಾ ಇದ್ದೇವೆ. Okay. ಹೌದು, ಈಗ ನೀವು ನೋಡಿದ್ದು ಬಾಲ್ಯದ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ. ಆಗಿದ್ದಾರೆ. ಎಷ್ಟು ಖುಷಿ ಅನ್ನಿಸ್ತಿದೆ? ತುಂಬಾ ಖುಷಿ. Okay. ನಮ್ಗೆ ತುಂಬಾ ಖುಷಿ. ಹಾ, ಹಾ. ನಮ್ ಸ್ಥಳೀಕರಲ್ವೇ, ನಮ್ಮ ಊರ್ನವರು, ಹಾ. ನಮ್ ಸ್ಥಳೀಕರು ಹಾ. ನಮ್ಗೆ ಹಂಗೆ ಮಾಡಿದ್ದಾರೆ. ಹಾ. ನಮ್ ಗ್ರಾಮಕ್ಕೆ, ನಮ್ ಕ್ಷೇತ್ರಕ್ಕೆ ಹಂಗೆ ಮಾಡಿದ್ದಾರೆ. Okay. ಎಲ್ಲಾ ಅಭಿವೃದ್ಧಿನ ಮಾಡಿದ್ದಾರೆ. Okay. ಏನ್ ತೊಂದ್ರೆ ಇಲ್ಲ ಏನ್ ಆಗ್ಬೇಕಂಗಾರೆ ನಿಮ್ ಕ್ಷೇತ್ರಕ್ಕೆ? ನಮ್ ಕ್ಷೇತ್ರಕ್ಕೆ. ಇನ್ನೇನಿಲ್ಲ, ಇಲ್ಲಿ ನಮಗೊಂದು ದೊಡ್ಡ ಹಾಸ್ಪಿಟ್ಲ್ ಬೇಕು, ಒಂದ್ ಸ್ಟೇಷನ್ ಬೇಕು, ಅದ್ ಬಿಟ್ರೆ ಬೇರೆ ಇನ್ನೇನಿಲ್ಲ. Okay. ಅದ್ ಬಿಟ್ರೆ ಇನ್ನೇನಿಲ್ಲ ಸದ್ಯಕ್ಕೆ. ಎಲ್ಲ ಸ್ಕೂಲ್ ಕಾಲೇಜ್ ಎಲ್ಲ ಮಾಡಿದ್ದಾರೆ, ಹಾ. ರೋಡ್ ಮಾಡಿದ್ದಾರೆ, ಕರೆಂಟ್ ಕೊಟ್ಟಿದ್ದಾರೆ, ನೆಲ್ಲಿ ನೀರ್ ಕೊಟ್ಟಿದ್ದಾರೆ, ಬಸ್ ವ್ಯವಸ್ಥೆ ಮಾಡಿದ್ದಾರೆ, ಹೆಣ್ಮಕ್ಳ ಹಾಸ್ಟೆಲ್, ಗಂಡ್ ಮಕ್ಳ ಹಾಸ್ಟೆಲ್ ಪ್ರತಿಯೊಂದು ಮಾಡಿದ್ದಾರೆ. ಯಾವ ವಿಧವಾದ ತೊಂದರೆ ಏನಿಲ್ಲ. ಅವ್ನು ಆಗುದು ನಮ್ಗೆ ಒಳ್ಳೇದು. ಮುಖ್ಯಮಂತ್ರಿಯಾಗಿ ಏನ್ ಮಾಡ್ಬೇಕು ರಾಜ್ಯಕ್ಕೆ, ರಾಜ್ಯ ಜನರಿಗೆ? ಎಲ್ಕ ಒಳ್ಳೇದಾಗ್ಬೇಕು, ಎಲ್ಲಾ ಕ್ಷೇತ್ರಕ್ಕೂ ಅಭಿವೃದ್ಧಿ ಆಗ್ಬೇಕು. Okay. ಹೌದು, ಅದು ನಾವು ಬದುಕೋ ಮಾತಲ್ಲ, ನಮ್ಮ ಕರ್ನಾಟಕದ ಪ್ರಜೆ ಬದುಕ್ಬೇಕು. ಈಗ ನಮ್ಮ ಮೋದಿ ಅವ್ರು ಹೆಂಗ್ ಮಾಡ್ತಾ ಇದಾರೆ ನಮ್ ದೇಶದ ಪ್ರಧಾನ, ಕರ್ನಾಟಕದಲ್ಲಿ ನಮ್ ಶಿವಕುಮಾರ್ ಅದೇ ಮಾಡ್ಬೇಕು. ಅಷ್ಟೇ ನಮ್ಮ ಆಸೆ, ಇನ್ನೇನಿಲ್ಲ. ಬರ್ತಿರ್ತಾರ ಈ ಕಡೆ, ಬರ್ತಾ ಇರ್ತಾರೆ. ನಿಮ್ನೆಲ್ಲ ಮಾತಾಡಿಸ್ತಾರೆ. ಎಲ್ಲ ಅವ್ರ ಕಮ್ಮಿ ಈಗ ಸಾಹೇಬ್ರು ಸೂರ್ಯ ಅವ್ರು ಮಾತಾಡ್ತಾ ಇರ್ತಾರೆ.